ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರೇಜಿ ಕುಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮೊದಲಿಗೆ 3 ಈರುಳ್ಳಿ ಮತ್ತು 1-2 ಗೆಡ್ಡೆ ಇಷ್ಟು ಬೆಳ್ಳುಳ್ಳಿ ಮತ್ತು 3 ಟೊಮೊಟೊ, ಒಂದು ಸ್ವಲ್ಪ ಕಾಯಿ, ಕೊತ್ತಂಬರಿ, ಶುಂಠಿ, ಮೆಣಸು, ಲವಂಗ, ಚಕ್ಕೆ, ನೀರು ಇಷ್ಟು ಹಾಕ್ಕೊಂಡು ಫಸ್ಟು ರುಬ್ಕೊಳ್ಳಿ. ಈಗ ನೋಡಿ ರುಬ್ಕೊಂಡಿದ್ದೀನಿ. ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಈಗ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಇದು ದೊಡ್ಡ ಸ್ಪೂನು, ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಸ್ಪೂನು ಅಂತ. ಈ ಥರ ಸ್ಪೂನಲ್ಲಿ 3 ಸ್ಪೂನು. ನಾನಿಲ್ಲಿ 1 kg ಮೀನು ತೊಗೊಂಡಿರೋದು. ನೀವೇನಾದ್ರು ಮೀನು ಜಾಸ್ತಿ ತೊಗೊಂಡ್ರೆ ಇದೇ ಕ್ವಾಂಟಿಟಿನ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಎಲ್ಲ ಕಮ್ಮಿ ಇದ್ದರೆ ಒಂದು ಅರ್ಧ kg ಅಷ್ಟಿದ್ರೆ ಒಂದು ಸ್ವಲ್ಪ ಈಗ ನಾನೇನು ತೋರಿಸಿದ್ದೀನಿ ಮಸಾಲೆ ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ ಅಷ್ಟೇ. ಈಗ ಒಂದು ತಪ್ಪಲೆಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಸಹ ಬೇಕಾಗಿಲ್ಲ ಮಾಡೋದಕ್ಕೆ, ಈಸಿಯಾಗಿ ಮಾಡ್ಕೋಬೋದು ಮನೇಲೆ. ಈಗ ನಾವಾಗಲೇ ಏನು ಮಸಾಲೆ ರುಬ್ಕೊಂಡಿದ್ದೀವಿ ಆ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ನೀರು ಹಾಕೋತಾ ಇದ್ದೀವಿ. ನೀರನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ತೆಳ್ಳಗಾದರೆ ಸಾರು ಚೆನ್ನಾಗಿರಲ್ಲ. ಸ್ವಲ್ಪನೂ ಹಾಕಬೇಡಿ, ಗಟ್ಟಿಗಾದರೂ ಚೆನ್ನಾಗಿರಲ್ಲ. ಮೀಡಿಯಮ್ಮಾಗಿ ಇರಲಿ ನೀರು, ಆಗ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀರು ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಕುದಿ ಬರಬೇಕು. ಕುದ್ದಿ ಅದು ಮಸಾಲೆ ಎಲ್ಲ ಬೇಯಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಕೊಳ್ಳಿ. ಈಗ ನೋಡಿ ಒಂದು 90% ಅಷ್ಟು ಮಸಾಲೆ ಬೆಂದಿದೆ. ಈ ಟೈಮಲ್ಲಿ ಹುಣಸೆ ಹುಳಿ ಬಿಟ್ಕೋಬೇಕು. ಈಗ ನೋಡಿ ಮೀನು ಹಾಕೋತಾ ಇದ್ದೀನಿ. ಮಸಾಲೆ ಕುದೀತಾ ಇದೆ, ನೀವೇ ನೋಡ್ತಾ ಇರ್ಬೋದು.
ಈ ಟೈಮಲ್ಲಿ ಮೀನು ಹಾಕ್ಕೊಳ್ಳಿ. ಮೀನು ಹಾಕಿ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಮೀನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬಿಡಿ. ಈಗ ನೋಡಿ ಸಾಂಬಾರು ಕುದೀತಾ ಇದೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನಿಮ್ಗೆ ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.